ಶಕುನಿ ಸೌಬಲ ಅಂದು ನಿನ್ನ ಜನ್ಮದಾಗ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲರಾಜ ಶಕುನಿಯ ಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ನಮ್ಮ ಮರುಗಳೇ ಸತ್ತು! ಏನೀ ಕುಕ್ಷಿ ಬಗೆಯ ಕೂಹಕ ಕಂಠದ ಆಡಕದ ಕರ್ಕಶದ ಕೇಕೆ, ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕೋಹಕ ಕೂಟದ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನ್ ಗುಣ, ಕಪಟಜೂತ ವಿದ್ಯಾದಿ ವಿಶಾರಕನಾದ ಈ ಶಕುನಿಯೊಡನೆ ನಿಮ್ಮುಗಳ ಸರಸಸಿಲ್ಲಪ್ಪ. ನನ್ನ ವಂಶಶಯಕ್ಕೆ ಕಾರಣಕರ್ತನಾದ ದುಷ್ಟ ದುರ್ಜೋತ ದುರುಳ ದುರ್ಯೋಧನ ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶಜರಾದ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಈಗಲೂ ನನ್ನ ಗುಂಡಿಗೆಯು ಸಿಗಿದಂತಾಗುತ್ತಿರುವುದು. ಈಗಲೂ ನನ್ನ ಗುಂಡಿಗೆಯು ನಡುಗುತ್ತಿರುವುದು ಕೌರವ. ದುರ್ಯೋಧನ ಅಂದು ನೀನು ನನ್ನ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಒಂದೊಳಲೆ ನೀರನ್ನು ಕೊಡುತ್ತಿದ್ದೆ. ಅದರಿಂದ ನಮ್ಮುಗಳ ಕುಕ್ಷಿ ಬಾಗೆಯ ನೀಗುತ್ತಿರಲಿಲ್ಲ ಕೌರವ. ನಮ್ಮುಗಳ ಕುಕ್ಷಿ ಬಾಗೆಯ ನೀಗುತ್ತಿರಲಿಲ್ಲ. ಅಂದೇ ಆ ನನ್ನ ಸಹೋದರರೆಲ್ಲರೂ ಸೌನವಾಗಿ ನಿರ್ಧರಿಸಿ ಆ ಇಡೀ ಅನ್ನವನ್ನು ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಸತ್ತರು ಕೌರವ. ಒಬ್ಬೊಬ್ಬರಾಗಿಯೇ ಹತರು. ಆ ದಾರುಣ ದೃಶ್ಯ ಈಗಲೂ ನನ್ನ ಸುತಿಲೋಪಟಳದಿಂದ ಚೆಳೆದೆ ಉಳಿದು ನಿರಂತರ ಕಟುಕತನೆಯ ಭಯಂಕರ ಪಡಪಕ್ತಿ ಜೋಲಿಯಲ್ಲಿ ನೊಂದು ಬೆಂದು ಚಚ್ಚರಿತನಾಗಿರುವಿರಿ ಕೌರವ, ಚಚ್ಚರಿತನಾಗಿರುವಿರಿ. ನನ್ನೀ ದೇಹವನ್ನು ಹಣುಹಣುವಾಗಿ ಛಿದ್ರ ವಿಚಿತ್ರವಾಗಿ ತುಂಡರಿಸಿ ನೋಡಿದರು ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬಿ ಬಿರು ವಾಕ್ಯಗಳೇ ಹೊರತಾಗಿ
ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಅವು ನನ್ನಲ್ಲಿ ಉಳಿಯಲು ಅಸಾಧ್ಯ. ದುರ್ಯೋಧನ, ದುಷ್ಟ ದುರ್ವಿಧಿ ಆಟದಿಂದ ದ್ರೋಣನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದ ಓಲೈಸಿಕೊಂಡು ರಕ್ತಗತಿತವಾದ ಗಾಂಧಾರ ಸಿಂಹಾಸನವನ್ನೇರಿ ವಿಜಯ ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು. ಆದರೆ ಅಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರಗಳು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಎತ್ತೆಗೆಯಬೇಕು, ವಜ್ರವನ್ನು ವಜ್ರದಿಂದ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಯೋಕ್ತವನ್ನು ಅನುಸರಿಸಿ ಹಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳಿಸಿದನು. ಏ ಕೌರವ, ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕುಳಿಯಲ್ಲಿ ಮುಳುಗಿಸುವೆನು. ಈ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ಬಂಧು ಮಿತ್ರ ಸಹಿತ ನಿನ್ನ ವಂಶವೇ ನಿರ್ವಂಶವಾಗುವುದನ್ನ ನನ್ನ ಕಣ್ಣಾರೆ ಕಾಣುತ್ತೇನೆ. ಎಷ್ಟಾಗದವರೆತು ಕಪಟಜೂತ ವಿದ್ಯಾದಿ ವಿಶಾರಕನಾದ ಈ ಶಕುನಿಗೆ ಎಲ್ಲಿ ನೆಮ್ಮದಿ, ಇನ್ನೆಲ್ಲಿ ಅಶಾಂತಿ. ಅಣ್ಣ 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 ಅಳಬೇಡಿರಿ ನನ್ನ ಭಾಗ್ಯ ಸಹೋದರರೇ. ದುರ್ಯೋಧನನ 99 ಸಹೋದರರುಂಡ ಮುಂಡಗಳನ್ನು ನರಕದಲ್ಲಿ ನಿರೋಜನ ಮೂಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ 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 ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದು ನೆಟ್ಟಿಸಿರು ಬಿಡುವರೆಯದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ. ಮಾವ, ನರಕದ ಮಾರ್ಗ ನಿನಗೆ ಅಲ್ಲವಯ್ಯ, ನಿನಗೆ ಶತ್ರುಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಕುರುರಾಜ? ಜೇದುತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಈಗ ತಾನೇ ಸಮಾಚಾರ ತಂದನಲ್ಲವೇ?
ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆನಾದರೂ ಜ್ಞಾತಿ ಹಿಂಸೆ, ಸ್ವಯೂಧ ಕಲಹ ಇದು ಸರಿಯೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಸಾರಿ ವಿಧ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗೆಸಲು ಬಿಡಿಸಿ ಯೋಧನ. ಅಣ್ಣ, ಕ್ರಿಸ್ತನು ಹಸ್ತಿನಾವತಿಗೆ ಬಂದಿರುವನು. ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ ಅಣ್ಣ. ಶಾಂತಿ ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಸರಿ, ಹೋಗು ಸಹೋದರ. ಅತಿಥಿಯ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರಾಕರಿಸುವಂತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ಮುರ್ಖರ ಜೋಪಡಿಯಲ್ಲಿರುವ ವಿದುರನಿಗೆ ಆಶ್ರಯಿಸಿರುವನಂತೆ. ಎಷ್ಟೊಂದು ಅವಹೇಳನ, ಎಷ್ಟೊಂದು ಅಪಮಾನ! ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ, ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯರ ಗೊಲ್ಲನ ಮರ್ಮವ ಅರಿಯದೆ ಈ ಪರಿದುಡುಕುವುದೇ. ನಲ್ಲಯರ ಗೊಲ್ಲನ ಮರ್ಮವ ಅರಿಯದೆ ಈ ಪತ್ತುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಎಷ್ಟೇ ಆದರೂ ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಿನ್ನಾರಿರುವರು? ಈ ದಿನ ವಿದುರನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಸಭಾಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ ತಮ್ಮ. ನಡೆ, ಅತಿಥಿಯ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡು. ಓ ಕೃಷ್ಣನಿಗೆ ಸತ್ಕಾರ ಅಂತ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ದುಶ್ಯಾಸನ, ನೋಡಿದೆಯಾ ಮಾವ ನನ್ನ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನು? ಮದ ಗಜಗಳೆಷ್ಟಿದ್ದರೇನು, ಸಿಂಹಕ್ಕೆ ಸಾಟಿ. ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗಿಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಹೇಗೆ ಸಹಿಸುವೆ? ಮಾವ, ಅಳಿಯ, ಆ ಕೃಷ್ಣನಲ್ಲಿ ನಿನಗೇಕೆ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಆತನು ಅವತರಿಸಿರುವನು. ಯಾರು ಅವನ ಭಕ್ತಿಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರಳು ಮರುಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ಸಹೋದರರನ್ನು ಸುರಪಾನ ಪ್ರಮೃತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ಕೈ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ, ಮನ್ನಣೆಯೇ. ಮಾವ, ಹಾಗಾದರೆ ನನ್ನನ್ನೇಕೆ ಆ ದಿನ ದ್ವಾರಕೆಗೆ ಕಳುಹಿಸಿದೆ?
ಆ ನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ಕೌರವೇಶ್ವರನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಇದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಅವನ ವಿಜಯೋನ್ಮುಕ್ತವಾದ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಸಹಾಯಕ್ಕಾಗಿ ಹೊರಟಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು ಕೌರವೇಶ್ವರ. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಕೌರವೇಶ್ವರ. ಮಾವ, ನೀನು ಹೇಳುವಂತೆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಅಂದಿಲ್ಲದ ಪಾಪ ಪುಣ್ಯ ದಯೆ ಹಿಂದೇಕೆ ಬಂದಿತು ಈ ನಮ್ಮ ಕೌರವೇಶ್ವರ. ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗುತ್ತದೆ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ನೀನು ಆ ಪಾಂಡವರಿಗೆ ಆಶೆಯನ್ನು ಕೊಟ್ಟಿದ್ದೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಇಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅವರನ್ನು ನೊಂದುವುದೆಂದರೆ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿ ದೂಚುತ್ತವೆ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷೀಣಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಆ ಪಾಂಡವರಿಗೆ ಯುದ್ಧವನ್ನು ಹೊರತಾಗಿ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ನನ್ನ ಸೋದರಳಿಯ, ಬಾರಿ ಬಾರಿಗೂ ಸಂಧಿಯ ನೆಪವನ್ನೇ ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಚಿತ್ತ ಆಗಲೇಬೇಕು ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸಿಕೊಳ್ಳುವೆನು ಮಾವ. ಅಳಿಯ, ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ನಡೆ ಬಾವ, ನಡೆ. ದುರ್ಯೋಧನ, ಇನ್ನು ಮುಂದೆ ಈ ಶಕುನಿಯ ಒಂದೇ ಒಂದು ರೂಪವನ್ನು ಮೆರೆಸುತ್ತೇನೆ. ಈ ಗೋಂದೋರ ತುಂಡು ಸೇಡಿನ ಸರ್ಪವಾಗಿ ನಿಮ್ಮಗಳ ಜೊತೆ ಪಟಪಟ ಹಾರಾಡಿ ಕೀರಾಡಿ ನಿಮ್ಮಗಳ ಜೀವಗಳನ್ನು ನೋಡಿ ನಕ್ಕು ನಲಿಯುತ್ತೇನೆ. ಹೇ ಪಾಪಿ ಗೌರವ, ಏನು ಹರಿಯದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷ ಮಿಷದ ಜ್ವಾಲೆಯನ್ನೇ ಹತ್ತಿಸಿದೆಯಲ್ಲವೇ? ಅದು ಈಗ ಆರಂಭಿಸಿರುವುದು ಎಂದು ನನ್ನ ಗಾಂಧಾರ ವಂಶವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಉತ್ತುಂಗದ ಶಿಖರತ್ತರಕ್ಕೇರಿಸಿ ಬೆರೆಯುತ್ತಿರುವ ಈ ನಿನ್ನ ಸ್ಥಿರಾವತಿಯನ್ನೇ ಶೂನ್ಯ ಮಾಡಿ ನಿನ್ನ ಅರಮನೆ ಮಹತ್ವಾರದಿಂದ ಕುರುಕ್ಷೇತ್ರ ರಣಗದವರೆಗೂ ರಕ್ತದ ಮಣಿಯನ್ನೇ ನಿರ್ಮಿಸಿ ನಿನ್ನ ಕರುಳು ಬಳ್ಳಿಗಳನ್ನೇ ಮಾಲೆಯಾಗಿ ಧರಿಸಿ ನಿನ್ನ ಮೂಳೆಗಳನ್ನೇ ದರ್ಪದಾನ ಮಾಡಿ ನಿನ್ನ ಸಹೋದರ ರಾಶಿ ಮಾಂಸಗಳನ್ನು
ಭೂತ ಪ್ರೇತ ಪಿಶಾಚಿಗಳಿಗೆ ಅರ್ಪಿಸಿ ಸತ್ತ ನನ್ನ ಸಹೋದರರ ಆತ್ಮಕ್ಕೆ ಶಾಂತಿ ಎಂದು ಕೋರುತ್ತೇನೆ. ಅಲ್ಲಿಯವರೆಗೂ ಈ ಭೂಮಿ ಬಾಯ್ಬಿಡಬಹುದು. ಆಕಾಶದಲ್ಲಿರುವ ನಕ್ಷತ್ರಗಳಲ್ಲ, ತರಗೆಲೆಗಳಂತೆ ಉದುರಬಹುದು. ಆದರೆ ಎಂದಿಗೆ ಈ ನಿನ್ನ ಕುರು ಸಾಮ್ರಾಜ್ಯ ಸಂಪೂರ್ಣವಾಗಿ ನಿರ್ನಾಮ ಹೊಂದುವುದು? ಅಂದೇ ಈ ಶಕುನಿಯ ಮನಸ್ಸಿಗೆ ನೆಮ್ಮದಿ, ಈ ನನ್ನ ದೇಹಕ್ಕೆ ವಿಶ್ರಾಂತಿ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದ ರಾಶೀಲನೆ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದ ರಾಶೀಲನೆ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ. ಪರಮಾತ್ಮ ಅಂದುಗೆ ಪಾಡಗವೋ ಕಾಲಂದುಗೆ ಕಿರುಗೇಜೆ ತಿಂದಿಮಿ ದಿಮಿ ದಿಮಿ ದಿಮಿರೆನುತ್ತಾ ಅಂದುಗೆ ಪಾಡಗವೋ ಕಾಲಂದುಗೆ ಕಿರುಗೇಜೆ ತಿಂದಿಮಿ ದಿಮಿ ದಿಮಿ ದಿಮಿರೆನುತ್ತಾ ಪೊಂಗೊಳಲೂದುತ್ತಾ ಬಾರಯ್ಯ ಪೊಂಗೊಳಲೂದುತ್ತಾ ಪೊಂಗೊಳಲೂದುತ್ತಾ ಬಾರಯ್ಯ ಪೊಂಗೊಳಲೂದುತ್ತಾ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ. ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯುತ್ತ ಕಿಂಗಿಣಿ ಕಿಣಿ ಕಿಣಿ ಕಿಮಿರೆನುತ್ತಾ ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯುತ್ತ ಕಿಂಗಿಣಿ ಕಿಣಿ ಕಿಣಿ ಕಿಮಿರೆನುತ್ತಾ ಪೊಂಗೊಳ
ಪೊಂಗೊಳಲನುದುತ್ತಾ ಬಾರಯ್ಯ ಬಾರೋ ಕೃಷ್ಣಯ್ಯ ಪೊಂಗೊಳಲನುದುತ್ತಾ ಬಾರಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ನಾನು ಮಾಡಿದ ಕರ್ಮ ಫಲವು ನಿಶ್ಶೇಷವಾಗಿ ತೀರಿ ಎಂದಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ತಲೆಯ ಮೇಲೆ ತನ್ನ ಅಭಯಾಸ್ತವನ್ನು ನೀಡುವನು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಯಾವಾತನ ಮಂಗಳ ಸ್ವರೂಪವನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸುತ್ತಿರುವರು. ಅಂತಹ ಮಹಿಮಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಹೀ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ ವಾಸುದೇವ, ನಿನ್ನ ದರ್ಶನ ಭಾಗ್ಯವು ಸಿಗುವ ತನಕ ಹೀ ಕ್ಷೀರದಿಂದಲೇ ನನ್ನ ಜೀವವನ್ನು ಧರಿಸುವೆ. ಪರಮಾತ್ಮ, ಇದು ನಿನಗರ್ಪಿತವಾಗಲಿ. ಓಂ ನಮೋ ಕೃಷ್ಣಾರ್ಪಣಮಸ್ತು. ಓಂ ನಮೋ ಕೃಷ್ಣಾರ್ಪಣಮಸ್ತು. ಕೃಷ್ಣ ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಸಾಧು ಪೂಜಿತ ನಮಃ ವಾಸುದೇವ ಸೃಷ್ಟಿಕರ್ತಾಯ ನಮಃ ದೇವದೇವ ಕೃಷ್ಣ ಕೃಷ್ಣ ಪರಮಾತ್ಮ ಮೊರೆ ಕೇಳಿನಿ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿನಿ ಬಾರೆಯ ರುಕ್ಮಿಣಿ ಲೋಲಾ ವಾರಿಜ ಮಾಲಾ. ಪರಮಾತ್ಮ ರುಕ್ಮಿಣಿ ಲೋಲಾ ವಾರಿಜ ಮಾಲಾ ವರಗುಣಶೀಲ ವಸುದೇವ ಬಾಲಾ ವರಗುಣಶೀಲ ವಸುದೇವ ಬಾಲ ಪಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರೆಯ ನೀರಜಲೋಚನ ದರುಶನ ತಾರೆಯ ಮೊರೆ ಕೇಳಿನಿ ಬಾರೆಯ ಮೊರ
ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ ಮೊರೆ ಕೇಳಿನಿ ಬಾರೆಯ ಮೊರೆ ಕೇಳಿನಿ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ಕುಶಲವೇ? ಪರಮಾತ್ಮ ಧನ್ಯನಾದನು, ಪರಮಾತ್ಮ ಧನ್ಯನಾದನು. ಪರಮಾತ್ಮ ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯ ನರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮೋ ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ. ವಾಸುದೇವ ಪಾಲಕಡಲೊಳ್ಳು ಲೀಲೆಯಿಂದ ಆಡುತ್ತ ಲೋಲಲೋಚನನೇ ಬಂದೆಯ. ವಾಸುದೇವ ಪಾಲಕಡಲೊಳ್ಳು ಲೀಲೆಯಿಂದ ಆಡುತ್ತ ಲೋಲಲೋಚನನೇ ಬಂದೆಯ. ಕಡುಶಿಲೆಯಾದಾಗಿ ಜಡನ ಕಡೆದು ಹರಿಯೇ ಕೃಷ್ಣ ಕೃಷ್ಣ
ಜಡನ ಕಡೆದು ಹರಿಯೇ ಕಡು ಶಿಲೆಯಾದಾಯಿ ಜಡನ ಕಡೆದು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಪರಮಾತ್ಮ ಪರಮಾತ್ಮ ಭವ್ಯ ಮೂರ್ತಿಯ ಮಾಡಿದೆಯ ತರುಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲಿ ಧರಿಸಿದೆಯ ಪರಮಾತ್ಮ ತರುಳ ಮೊರ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲಿ ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ವಾಸುದೇವ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಅರಿಯನಂತ ಗುಣ ರೂಪನೇ ನಿನ್ನ ಹರಿಯನಂತ ಗುಣ ರೂಪನೇ ನಿನ್ನ ಚರಣವನು ಮನದೊಳಗೆ ಭಜಿಸುವೆ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಮೋ ನಾರಾಯಣ. ಪರಮಾತ್ಮ ವಾಸುದೇವ ಈ ದೀನನ ಮೇಲೆ ದಯ ತೋರಿ ಹಿಂದಿಗೆ ದರ್ಶನವಿತ್ತೀಯ ವಾಸುದೇವ. ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ಈ ನಿನ್ನ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವು ಪಾವನವಾಯಿತು. ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವಿದ್ದರೆ ಕೊಡುವುದರ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ನಿಮ್ಮ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ಅದು ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆಯೇ ತಂದೆ? ಪರಮಾತ್ಮ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿತು. ನೀನೇನು ಸಾಮಾನ್ಯನೇ? ಪಡವಿಯೋ ಭಕ್ತ ಶಿರೋಮಣಿ ಮೇಲೆ ಪರಮಾತ್ಮ ಪಡವಿಯೋ ಭಕ್ತ ಶಿರೋಮಣಿ ನೀ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ ಭಕ್ತಿಯ ಪಾಸರಿ ಪುಟ್ಟವನು ಪರಮಾತ್ಮ ಭಕ್ತಿಯ ಪಾಸರಿ ಚಿತ್ತವನೊಲಿಸಿದೆ ಎತ್ತ ಹೋದರು ಮನ ತಲೆ ಬಾರ್ಪುದು. ಪರಮಾತ್ಮ ಎತ್ತ ಹೋದರು ಮನ ತಲೆ ಬಾರ್ಪುದು. ಸತ್ತನೆಂದೆನಿಸಿದ ವಿದುರ ವಿದುರ ಭಕ್ತನೆಂದೆನಿಸಿದ ಮತ್ತ ಸುಯೋಧನ ಭಕ್ತನೆಂದೆನಿಸಿದ ಮತ್ತ ಸುಯೋಧನ ಭಕ್ತನೇ ನಿನಗಿಂತ ಉತ್ತಮರೇ ನಿಮ್ಮರೇ. ಪರಮಾತ್ಮ ಭಕ್ತನೇ ನಿನಗಿಂತ ಉತ್ತಮರಿರುವರು ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ ವಿದುರ
ವಿದುರ, ಪರಮಾತ್ಮ. ಅನವರತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಅದರಲ್ಲಿ ನನಗೇನಾದರೂ ಆಹಾರವಿದ್ದರೆ ಕೊಡುವುದುರ? ಪರಮಾತ್ಮ, ಸದಾ ನಿನ್ನ ಧ್ಯಾನ ನಿರತನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರವೇ ನನಗತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ಭಕ್ತನಾದ ಕುಚೇಲನು ಬಹು ಭಕ್ತಿಯಿಂದ ತಂದಿಟ್ಟ ಒಂದಿಡಿ ಅವಲಕ್ಕಿ ಸಾರವಂತೂ ಈಗಲೂ ಸವಿದಂತಿದೆ. ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಭಕ್ತಳಾರ ಸಬರೆಯೂ ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಹಾರಿಸಿಟ್ಟಿದ್ದ ಹಣ್ಣಿನ ರುಚಿಯಂತೂ ಅಬ್ಬಾ ಈಗಲೂ ಸವಿದಂತಿದೆ. ಪರಮಾತ್ಮ, ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ? ಅದನ್ನೇ ಕೊಡು ನೋಡೋಣ. ವಿದುರ, ಏನು ಹೇಳಲಿ ಪರಮಾತ್ಮ? ಏಕೆ ಏಕೆ ತವಕ ಪಡುತ್ತಿರುವೆ? ವಾಸುದೇವ, ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ವಾಸುದೇವ. ಏನು? ನನಗರ್ಪಿಸಿದೆಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ನಂಬದೆ ಸಂದೇಹ ಪಟ್ಟೆಯದಂದೆ ಇದೋ ಸ್ವೀಕರಿಸಿ. ವಿದುರ, ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ? ಪರಮಾತ್ಮ, ಈ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದೋ ನೋಡು. ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಬ್ರಹ್ಮಾಂಡದೀಶಂ ಭೂವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಸಾಗರಾಚಯನ ಚಿರಸಾಗರಾಚಯನ ಸಾಗರಾಚಯನ ಕ್ಷೀರಸಾಗರಾಚಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಸಾಗರಾಚಯನ ಕ್ಷೀರಸಾಗರಾಚಯನ. ಪರಮಾತ್ಮ, ವಾಸುದೇವ, ವಾಮನ ರೂಪದ ಫಲಿಹರ ನಿನ್ನ ನಾಮಾಭಿಷೇಕವು ಬಲು ಅಮರ. ವಾಮನ ರೂಪದ ಫಲಿಹರ
ನಿನ್ನ ನಾಮಾಭಿಷೇಕವು ಬಲು ಅಮರ. ಪಾಮರದೊಳು ನೀ ಕರುಣೆಯ ತೋರಿ, ಪಾಮರದೊಳು ನೀ ಕರುಣೆಯ ತೋರಿ, ತಾಮಸ ನೀಡಿದ ದಾಮೋದರ, ತಾಮಸ ನೀಡಿದ ದಾಮೋದರ. ಸಾಗರ ಜಯನ ಕ್ಷೀರಸಾಗರ ಜಯನ, ಸಾಗರ ಜಯನ ಕ್ಷೀರಸಾಗರ ಶಯನ. ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದ, ನಿನ್ನನ್ನು ಮಗನನ್ನಾಗಿ ಪಡೆದ ವಸುದೇವ ದೇವಕಿಯರಲ್ಲವೇ ಧನ್ಯರು. ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪಾಂಡವರನ್ನು ರಕ್ಷಿಸುವಾರ ನಿನ್ನದು ಪರಮಾತ್ಮ. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಳಿಯದೆ. ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಳಿಯದೆ. ಬಿಡಲಾರೆ ಕೇಳು ವಿದುರ. ವಾಸುದೇವ, ಹೃದಯ ಸುತರು ಸಧರ್ಮದೊಳಿರಲು, ಹೃದಯ ಸುತರು ಸಧರ್ಮದೊಳಿರಲು, ಅತಿವೆತೆ ಇತ್ತರು ಕುರುನಂದನರು. ಅತಿವೆತೆ ಇತ್ತರು ಕುರುನಂದನರು, ಸತ್ಯವಂತರಿಗೆ ಇರವಲ್ಲವೆಗೆ. ಸತ್ಯವಂತರಿಗೆ ಇರವಲ್ಲವೆಗೆ, ಕುಟಿಲ ಮತಿಗಳಿಗೆ ಸುಭವವಿದೆ. ಪರಮಾತ್ಮ, ಕುಟಿಲ ಮತಿಗಳಿಗೆ ಸುಭವವಿದೆ. ಧರ್ಮ ಹದಗೆಡಿಸುವರನು ಸದೆ ಬಳಿಯದೆ. ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ನಾನೆಂದು ಬಲು ಗರ್ಭದಿಂದೆರವ ಕುರುಕುಲವನ್ನು ಧರಿಸುವುದೇ, ನಾನೆಂದು ಬಲು ಗರ್ಭದಿಂದೆರವ ಕುರುಕುಲವನ್ನು ಧರಿಸುವುದೇ. ಕೆಣಕೆ ಕೇಸರಿಯ ಬಣಕು ಜಂಬೂತ ಕದನದಲ್ಲಿ ಜಯ ಗಳಿಸುವುದೇ. ಪರಮಾತ್ಮ, ಕೆಣಕೆ ಕೇಸರಿಯ ಬಣಕು ಜಂಬೂತ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮದಾಂಧನವರ ಹದಪ್ಪನ ಕೈಯಿಂದ ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಳಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನಿಂದು ನನ್ನ ಸೋದರತ್ಯಾರ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವನು. ನೀನು ಅಲ್ಲಿಗೆ ಬಾ. ಪರಮಾತ್ಮ, ಅಲ್ಲಿ ಹಿಂದೆಂದೂ ನಡೆಯದಂತಹ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ಅದನ್ನು ನೀನು ನೋಡುವೆಯಂತೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕರೆಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ವಾಸುದೇವ, ಜಗದ ದೀವನದಾತನು ನೀ, ಆಡಿಸಿ ಕೊಂಡಿಸಿ ಮಾಯೆಯ ಕವಿಸಿ, ಆಡಿಸಿ ಕೊಂಡಿಸಿ ಮಾಯೆಯ ಕವಿಸಿ, ಮನ ಬಿಡಿಯುವ ಮೋಹನನು
ರೂಪ ದೇವಾ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ವಲ್ಲವರಿಲ್ಲ ಜಗದ ಜೀವದಲ್ಲಿ, ವಲ್ಲವರಿಲ್ಲ ಜಗದ ಜೀವದಲ್ಲಿ, ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭಕ್ತಿಯ ಮನುಜರ ಪವಲೋಕ ವೈದ್ಯ ನೀ ಪರಿಪಾಲಿಪ, ಪವಲೋಕ ವೈದ್ಯ ನೀ ಪರಿಪಾಲಿಪ, ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದಾತನು ನೀ, ಜಗದ ಜೀವನದ